Hello guys, welcome back to my channel, The Urban Tulua. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನಾದರೂ ಒಂದು ಸ್ಪೆಷಲ್ ಮಾಡಿ ಒಂದು ವಿಡಿಯೋ ಹಾಕುವಂತ ನಾನು ಪ್ಲಾನ್ ಮಾಡಿದ್ದೆ. ಸೊ ಎಂತ ಮಾಡುವಂತ ಯೋಚಿಸುವಾಗ ಒಂದು ಅಡುಗೆ ಮಾಡುವಂತ ನೆನಪು ಆಯಿತು. ಸೊ ಅಡುಗೆ ಅಂದರೆ ನಾನೆಂತ ಒಂದು ಸ್ಪೆಷಲ್ ಕುಕ್ ಏನೂ ಅಲ್ಲ ಗೈಸ್. ಸೊ ನನಗೆ ಅಷ್ಟು ಅಡುಗೆ ಮಾಡಿ ಎಲ್ಲ ಐಡಿಯಾಸ ಇಲ್ಲ. ಸೊ ಜಸ್ಟ್ ಒಂದು ಯೂಟ್ಯೂಬ್ ನೋಡಿ ಟ್ರೈ ಮಾಡುವಂತ ಇವತ್ತು ನಾವು ಒಂದು ನನ್ನ ಫೇವ್ರೆಟ್ ಫುಡ್ ದಟ್ ಈಸ್ ಮ್ಯಾಂಗ್ಳೂರಿಯನ್. ಸೊ ನಾನು ಮ್ಯಾಂಗ್ಳೂರಿಯನ್ ಆದ ಕಾರಣ ಮ್ಯಾಂಗ್ಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೆ ಸಹ ಫೇವ್ರೆಟ್ ಫುಡ್ ಅಂತ ಇರೋದು ಖಾಲಿ ಒಂದು ಕೋರಿ ರೊಟ್ಟಿ, ಸುಕ್ಕ, ದೋಸೆ ಹಾಗೆಲ್ಲ ಇರ್ತದೆ. ಸೊ ನನ್ನ ಫೇವ್ರೆಟ್ ಫುಡ್ ಬಂದುಬಿಟ್ಟು ಕೋರಿ ರೊಟ್ಟಿ ಗೈಸ್. ಸೊ ನನಗೆ ಕೋರಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಸೊ ನಾನು ಊರಲ್ಲಿರುವಾಗ ಸಹ ಯಾವಾಗ ಸಹ ನನ್ನ ಫ್ರೆಂಡ್ಸ್ ಅವರಿಗೆಲ್ಲ ಗೊತ್ತಿರ್ಬೋದು, ನಾನು ಎಲ್ಲಿ ಈವನ್ ಮನೆಯಲ್ಲಿರುವಾಗ ಕೋರಿ ರೊಟ್ಟಿ ತಿಂತೇವೆ, ಪ್ಲಸ್ ಹೊರಗಡೆ ಹೋದರೆ ಸಹ ಹೋಟೆಲಲ್ಲಿ ಹೋದರೆ ಸಹ ಐ ಪ್ರಿಫರ್ ಕೋರಿ ರೊಟ್ಟಿ. ಸೊ ನನಗೆ ಕೋರಿ ರೊಟ್ಟಿ ಅಷ್ಟು ಇಷ್ಟ. ಆ್ಯಂಡ್ ದುಬೈಲಿ ಸಹ ನಾವು ಯಾವಾಗಾದರೆ ಊಟಕ್ಕೆಲ್ಲ ಹೋದರೆ ಹೊರಗಡೆ ನಮ್ಮದು ತುಂಬಾ ಮ್ಯಾಂಗ್ಳೂರಿಯನ್ ಸ್ಪೆಷಲ್ ರೆಸ್ಟೋರೆಂಟ್ಸ್ ಇದೆ. ದಾಸ್ ಪ್ರಕಾಶ್ ಅಂತ ಇದೆ, ಶೆಟ್ಟಿ ಲಂಚಮ್ ಅಂತ ಇದೆ. ಸೊ ಅಲ್ಲೆಲ್ಲ ಹೋದರೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಕೋರಿ ರೊಟ್ಟಿ ತಗೊಳ್ಳೋದು. ಸೊ ನನಗೆ ಈವನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನೀನು ಅಲ್ಲಿಂದ ರೆಸ್ಟೋರೆಂಟಿಗೆ ಹೋಗಿ ಸಹ ನೀನು ಕೋರಿ ರೊಟ್ಟಿ ತಿನ್ನೋದ್ರೆ ಮತ್ತೆ ಎಂತ ಯೂಸ್ ಅಂತ. ಬಟ್ ಎನಿವೇಸ್ ಗೈಸ್, ನನಗೆ ಕೋರಿ ರೊಟ್ಟಿ ಇಷ್ಟ. ಹಾಗಾಗಿ ನನಗೆ ಎಲ್ಲಿ ಹೋದರೆ ಸಹ ಒಂದು ಕೋರಿ ರೊಟ್ಟಿ ಟೇಸ್ಟ್ ಮಾಡ್ಲಿಕ್ಕೆ ಅಂತ ಮನಸ್ಸಾಗ್ತದೆ. ಸೊ ಇವತ್ತು ನಾನೊಂದು ಪ್ಲ್ಯಾನ್ ಮಾಡಿ ಕೋರಿ ರೊಟ್ಟಿ ಮಾಡೋ ಒಂದು ರೆಸಿಪಿ ಎಲ್ಲ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಗೈಸ್. ನನಗೆ ಟೇಸ್ಟ್ ಎಲ್ಲ ಹೇಗೆ ಆಗ್ತದೆ ಅದೆಲ್ಲ ಗೊತ್ತಿಲ್ಲ, ಇಟ್ಸ್ ಜಸ್ಟ್ ಅ ಟ್ರೈ. ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಉಂಟು, ನಾನೊಂದು ಮಾಡಿ ಒಳ್ಳೆ ಮಾಡಿ ಮಾಡ್ತೇನೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಉಂಟು. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇವತ್ತು ನೋಡುವ, ಕೋರಿ ರೊಟ್ಟಿ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಸೊ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಶೆಕೆ ಕೂಡ ಆಗ್ತಾಯಿದೆ, ಸ್ವಲ್ಪ ನರ್ವಸ್ ಇದ್ದೇನೆ. ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ನೋಡ್ತಾ ಇರಿ ಗೈಸ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ ಗೈಸ್. ಸೊ ಇನ್ನಷ್ಟು ಒಳ್ಳೆ ಕಾಂಟೆಂಟ್ ನಮ್ಮ ಪೇಜಲ್ಲಿ ಬರ್ತದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಈವನ್ ಲಾಸ್ಟ್ ವೀಡಿಯೋಸಲ್ಲಿ ಸಹ ನೀವು ಒಳ್ಳೆ ವ್ಯೂಸ್ ಎಲ್ಲ ಬಂದಿದೆ. ಸೊ ತುಂಬ ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಸೊ ನೋಡುವ ಕೋರಿ ರೊಟ್ಟಿ ಹೇಗೆ ಆಗ್ತದೆ ಅಂತ. ಸೊ ಗೈಸ್, ಕುಕಿಂಗ್ ಮಾಡುವಾಗ ಎಲ್ಲದಕ್ಕಿಂತ ಕಷ್ಟದ ಕೆಲಸ ಅಂತಂದರೆ ಕಟಿಂಗ್ಸ್ ಮಾಡೋದು ಗೈಸ್. ಸೊ ವೆಜಿಟೇಬಲ್ ಎಲ್ಲ ಕಟ್ ಮಾಡೋದು, ಮತ್ತು ಸ್ಪೆಷಲಿ ಆನಿಯನ್ ಕಟ್ ಮಾಡೋದು. ಸೊ ಹಾಗೆಲ್ಲ. ಸೊ ಅದರ ನಂತರ ತುಂಬ ಕಷ್ಟದ ಕೆಲಸ ಅಂತಂದರೆ ಪಾತ್ರೆ ತೊಳೆಯೋದು. ಸೊ ಊಟ ಮಾಡೋದು ತುಂಬ ಈಸಿ, ಮತ್ತು ಉಳಿದೋದೆಲ್ಲ ಐ ಡೋಂಟ್ ಥಿಂಕ್ ಅಷ್ಟು ಡಿಫಿಕಲ್ಟ್ ಇದೆ ಅಂತ. ಸೊ ನಮ್ಮ ಅಮ್ಮ ಮತ್ತು ಮನೆಯಲ್ಲಿ ಈವನ್ ಕೆಲವು ಕಡೆಯಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ನಮಗೆ ಅಡುಗೆ ಮಾಡ್ತಾರೆ, ಇಲ್ಲಾಂದರೆ ಫ್ರೆಂಡ್ಸ್ ಮಾಡಿ ಕೊಡ್ತಾರೆ ರೂಮಲ್ಲೆಲ್ಲ. ಸೊ ಅವರೆಲ್ಲ ತುಂಬ ಅಂದರೆ ಪ್ಯಾಷನೇಟ್ ಇರ್ತಾರೆ. ಅವರಿಗೆ ಅಡುಗೆ ಮಾಡೋದಂದರೆ ಅವರಿಗೊಂದು ಟಾಸ್ಕ್ ಅಲ್ಲ. ಸೊ ಫಾರ್ ಮೀ ನಾವು ಇಟ್ಸ್ ಎ ಟಾಸ್ಕ್. ನನಗೆ ಈಗ ಒಂದು ಟಾಸ್ಕ್ ಕೊಟ್ಟು ನಾನೇ ಒಂದು ಅಡುಗೆ ಮಾಡುವಂತ ನಾನು ಕುತ್ಕೊಳ್ಳುವಾಗಿದ್ದೇನೆ. ಆದರೆ ಕೆಲವರಿಗೆ ಅದೆಲ್ಲ ಇಂಟ್ರೆಸ್ಟ್ ಇರ್ತದೆ. ಸೊ ಇಂಟ್ರೆಸ್ಟ್ ಇದ್ದರೆ ಅವರು ಆಟೋಮೆಟಿಕಲಿ ಈಸಿಯಾಗಿ ತನ್ನಷ್ಟಕ್ಕೆ ಒಂದು ಅಡುಗೆ ಮಾಡಿ, ಸೊ ಆ್ಯಂಡ್ ಹೀಗೆ ಅಲ್ಲ ಸುಮ್ಮನೆ ಅಡುಗೆ ಮಾಡಿ ಕೊಡ್ತಾರೆ, ಅದು ತುಂಬ ಟೇಸ್ಟಿಸ್ ಇರ್ತದೆ. ಸೊ ಅದೊಂದು ಅದರಲ್ಲಿ ಅವರಿಗೆ ಅಂದರೆ ಇಂಟ್ರೆಸ್ಟ್ ಇರ್ತದೆ ಮಾಡಲಿಕ್ಕೆ. ಸೊ ನಮಗೆ ಒಂದು ಟಾಸ್ಕ್ ಗೈಸ್ ನಮಗೆ ಇದು ಅಡುಗೆ ಮಾಡೋದಂದರೆ. ಸೊ ನಾವು ನೋಡುವ ಹೇಗೆ ಅಡುಗೆ ಆಗ್ತದೆ ಅಂತ. ಸೊ ಫಸ್ಟಿಗೆ ಈಗ ನಾನು ಎಲ್ಲ ಇಲ್ಲಿ ಸಾಮಗ್ರಿ ಇಟ್ಟಿದ್ದೇನೆ. ಸೊ ಚಿಕನ್, ಮತ್ತು ಕೊಕೊನಟ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಎಲ್ಲ ಬೆಡ್ ಸೊಪ್ಪು ಎಲ್ಲ ಇಟ್ಟಿದ್ದೇವೆ ನಾವಿಲ್ಲಿ. ಸೊ ಈಗ ಕಟಿಂಗ್ ಫಸ್ಟ್ ಫಿನಿಶ್ ಮಾಡುವ. ಆನಿಯನ್ ಮತ್ತು ಟೊಮೆಟೊ ಕಟ್ ಮಾಡಿ ಮತ್ತೆ ನಾನು ಇದು ಸ್ಟಾರ್ಟ್ ಮಾಡ್ತೇನೆ. ಸೊ ಫಸ್ಟಿಗೆ ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಫಸ್ಟಿಗೆ ನಮಗೆ ಕೆಂಪು ಮೆಣಸು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟು ಅದರ ನಂತರ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಿ ಅದರದ್ದು ಪೇಸ್ಟ್ ಮಾಡಬೇಕು. ಸೊ ಮಿಕ್ಸರಲ್ಲಿ ಪೇಸ್ಟ್ ಕ್ರಿಯೇಟ್, ಅದು ಗ್ರೇವಿ ಕ್ರಿಯೇಟ್ ಮಾಡಿ. ಸೊ ಅದ ನಂತರ ಇನ್ನೊಂದು ಪಾತ್ರೆಯಲ್ಲಿ ಮತ್ತೆ ಚಿಕನ್ ಬೇಯಿಸಿ ಅದಕ್ಕೆ ಮತ್ತೆ ಗ್ರೇವಿ ಹಾಕಿ ಹೇಗೆ ಒಂದು ಮಾಡುವ ಗೈಸ್. ನೀವು ಟೆನ್ಷನ್ ಮಾಡಬೇಡಿ, ನಿಮಗೆ ಅನಿಸ್ಬೋದು ಇವ ಎಂತ ಮಾತಾಡ್ತಿದ್ದಾನೆ ಅಂತ. ಸೊ ಲಾಸ್ಟಿಗೆ ನಾನು ನಿಮಗೆ ಚಿಕನ್ ಕರಿ ಮಾಡಿ ತೋರಿಸ್ತೇನೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ. ಸೊ ಗೈಸ್, ಒಂದು ಚಿಕ್ಕ ಪ್ರಾಬ್ಲಮ್ ಆಗಿತ್ತು. ಸೊ ನಾವು ತಂದದ್ದು ಚಿಕನ್ ಅದು ಪೀಸ್ ತುಂಬ ದೊಡ್ಡದಿತ್ತು. ಆ್ಯಕ್ಚುಲಿ ನಾನು ನಿನ್ನೆ ಅಲ್ಲಿ ಹೇಳುವಾಗ ಅವ್ರು ಕೇಳಿದರು ನನಗೆ ಮೀಡಿಯಮ್ ಬೇಕಾ ಸ್ಮಾಲ್ ಬೇಕಾ ಅಂತ. ಸೊ ನಾನು ಮೀಡಿಯಮ್ ಹೇಳಿದ್ದೆ. ಸೊ ಅವರು ಬಿರಿಯಾನಿ ಮಾಡುವಂಥ ಪೀಸ್ ಕೊಟ್ಟಿದ್ರು ನನಗೆ. ಸೊ ಚಿಕನ್ ಕರಿ ಮಾಡೋದೇ ಕಷ್ಟಕ್ಕೆ, ಇನ್ನು ಬಿರಿಯಾನಿ ಮಾಡಲಿಕ್ಕೆ ನಮ್ಮ ಹತ್ರ ಆಗಲಿಕ್ಕಿಲ್ಲ ಅಂತ. ಸೊ ಅದು ಪೀಸಸ್ ಎಲ್ಲ ಕಟ್ ಮಾಡಿದ್ದೆ ನಾನು ಸ್ವಲ್ಪ. ಸೊ ಆನಿಯನ್ ಎಲ್ಲ ಕಟ್ ಮಾಡ್ತಿದ್ದೇನೆ. ಸೊ ಇದಾದ ನಂತರ ಮತ್ತೆ ಡೈರೆಕ್ಟ್ಲಿ ನಾವು ಪ್ಯಾನಲ್ಲಿ ಇದು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಅಂದರೆ ಫಸ್ಟಿಗೆ ಒಂದು ಆನಿಯನ್ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಅದು ಫ್ರೈ ಮಾಡಿ. ಸೊ ಅದು ಗ್ರೇವಿ ಮಾಡಲಿಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಮಗೆ ಫ್ರೈ ಮಾಡಲಿಕ್ಕಿದೆ. ಸೊ ಅದು ನಾವು ಫಸ್ಟಿಗೆ ಒಂದು ಇದು ಕಟ್ ಮಾಡಿ ಆನಂತರ ಅದು ಸ್ಟಾರ್ಟ್ ಮಾಡುವ ಕೆಲಸ.
ಸೊ ಗೈಸ್, ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ, ಸೊ ನಿಮ್ಮ ಊರಿನದ್ದು ಯಾವುದು ಟ್ರೆಡಿಷ್ನಲ್ ಇಲ್ಲಾದರೆ ತುಂಬ ಫೇಮಸ್ ಒಂದು ರೆಸಿಪಿ ಅಂತ ನೀವು ಕಾಮೆಂಟಲ್ಲಿ ಹಾಕಿ. ಯಾಕಂದರೆ ಕನ್ನಡದಲ್ಲಿ ವಿಡಿಯೋ ಮಾಡಿದಂದಾಗಿ ತುಂಬ ಬೇರೆ ಬೇರೆ ಜಾಗದಿಂದ ನೋಡ್ತಿರ್ಬೋದು ನೀವು. ಸೊ ನೆಸಸರಿಲಿ ಮ್ಯಾಂಗ್ಳೂರ್ನವರೇ ಆಗಿರಲಿಕ್ಕಿಲ್ಲ. ಸೊ ಮ್ಯಾಂಗ್ಳೂರ್ನವರಾದರೆ ಮೋಸ್ಟ್ಲಿ ಅದೇ ಇರ್ತದೆ, ಕೋರಿ ರೊಟ್ಟಿ, ಇಲ್ಲಾದರೆ ನಮ್ಮದು ಸೀ ಫುಡ್ ಎಲ್ಲ ಲವರ್ಸ್ ಇರ್ತಾರೆ. ಸೊ ಅವರು ಬಂಡಸ್ ಅಂತ ಸ್ಕ್ವಿಡ್ ಬರ್ತದೆ, ಸ್ಕ್ವಿಡ್ ಇರ್ತದೆ, ಮತ್ತು ಫಿಶ್ ಕರಿ ಎಲ್ಲ ಇರ್ತದೆ. ಸೊ ಹಾಗೆ ಕರ್ನಾಟಕದ ಬೇರೆ ಪಾರ್ಟಲ್ಲಿ ನಿಮ್ಮ ಊರಿನಲ್ಲಿ ನೀವು ಎಲ್ಲಿ ವಿಡಿಯೋ ನೋಡ್ತಿದ್ದೀರಿ ಅಲ್ಲಿ ನಿಮ್ಮ ಫೇವ್ರೆಟ್ ಯಾವುದು, ಅಂದರೆ ಫೇವ್ರೇಟ್ ಮತ್ತು ನಿಮ್ಮ ಊರಿನದ್ದೊಂದು ಟ್ರೆಡಿಷ್ನಲ್ ಫುಡ್ ಇರ್ತದಲ್ಲ, ಅದು ಎಂತ ಒಂದು ಕಮೆಂಟಲ್ಲಿ ಹಾಕಿ ಗೈಸ್. ಯಾಕಂದರೆ ನಾನು ಸಹ ಒಂದು ಟೈಪಲ್ಲಿ ಫುಡ್ಡಿಯೇ, ಅಂದರೆ ಅಷ್ಟು ದೊಡ್ಡ ಫುಡ್ ಏನಲ್ಲ, ಆದರೆ ನನಗೆ ಎಲ್ಲ ನಾನು ತಿಂತೇನೆ. ನನಗೆ ಒಂದು ಮೋಸ್ಟ್ಲಿ ನಾನು ಚಿಕನ್ ಮತ್ತು ಫಿಶ್ ಎಲ್ಲ ತಿಂತೇನೆ. ಸೊ ಮಟನ್ ಸಹ ತಿಂತೇನೆ ಸಮ್ಟೈಮ್ಸ್. ಸೊ ಹಾಗಾಗಿ ಫುಡ್ ಐಟಮ್ ಯಾವುದು ಸಹ ಇದ್ದರೆ ಸಹ ನಾನು ತಿಂತೇನೆ ಗೈಸ್. ಸೊ ನನಗೆ ನೀವು ಕಮೆಂಟಲ್ಲಿ ಹಾಕಿ, ಸೊ ನೋಡುವ ಎಲ್ಲಿ. ಸೊ ಅದರಿಂದಾಗಿ ನಮಗೊಂದು ಇನ್ಫಾರ್ಮೇಷನ್ ಸಿಗ್ತದೆ, ಯಾವ ಊರಲ್ಲಿ ನಾವು ಟ್ರಾವೆಲ್ ಮಾಡಲಿಕ್ಕೆ ಹೋದರೆ ಸೊ ಯಾವ ಫುಡ್ ತಿನ್ಬೇಕಂತ ಒಂದು ಐಡಿಯಾಸ್ ಇರ್ತದೆ. ಸೊ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳುವುದಂತ ಅನಿಸ್ಬೇಡಿ ನೀವು. ಸೊ ಇದನ್ನೀಗ ಸೊ ಅನಿಯನ್ ಮತ್ತು ಟೊಮೆಟೊ ಕಟ್ ಮಾಡಿ ಆಗಿದೆ. ಸೊ ಅದನ್ನೊಂದು ಸೈಡಲ್ಲಿ ಪಾತ್ರೆಯಲ್ಲಿ ಇಡುವ. ಐ ಥಿಂಕ್ ಅನಿಯನ್ ತುಂಬ ಜಾಸ್ತಿ ಆಗಿದೆ ಗೈಸ್, ಇಷ್ಟು ಬೇಡ ಇತ್ತು. ಎನಿವೇಸ್ ನೋಡುವ, ಎಷ್ಟು ಬೇಕಷ್ಟು ಹಾಕಿ ಯೂಸ್ ಮಾಡುವ. ಸೊ ಗೈಸ್, ಈಗ ಕಟಿಂಗ್ಸ್ ಮಾಡಿ ಆಗಿದೆ. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ಪ್ರಿಪರೇಷನ್. ಆ್ಯಕ್ಚುಲಿ ನಾವು ಸಣ್ಣ ಇರುವಾಗ ಮನೆಯಲ್ಲಿ ಅಮ್ಮನವರೆಲ್ಲ ಮಾಡುವಾಗ ನಾವು ನೋಡ್ತಿದ್ವಿ, ಆದರೆ ಯಾವಾಗ ಸಹ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಮಗೆ ಇನ್ನು ಮಾಡಲಿಕ್ಕಿದೆ ಹಾಗೆ ಹೀಗೆ ಅಂತ. ಸೊ ಯಾವಾಗ ಸಹ ಒಂದು ಕಲಿಯೋದು ಅಂದರೆ ನಾವು ಕಲೀಲ ಯಾವಾಗ ಸಹ ಒಂದು ಅಡುಗೆ ಮಾಡುವ ಅಂತ. ಸೊ ಅದರಲ್ಲಿ ಈವನ್ ಬಾಯ್ಸ್ ಅಡುಗೆ ಮಾಡಿದರೆ ಏನು ತಪ್ಪಿಲ್ಲ ಗೈಸ್. ನಾವೀಗ ಹೊರಗಡೆ ಎಲ್ಲ ಬಂದು ಐ ಥಿಂಕ್ ಎಷ್ಟು ಮಂದಿ ಸಹ ಅಗ್ರಿ ಮಾಡ್ತಾರೆ, ಯಾರೆಲ್ಲ ಹುಡುಗರು, ಅದಾದರೆ ಹುಡುಗಿಯರು ಎನಿವೇಸ್ ಅವರು ಅಮ್ಮನೊಟ್ಟಿಗೆಲ್ಲ ಇರ್ತಾರೆ. ಸೊ ಅವರು ಸ್ವಲ್ಪ ಸ್ವಲ್ಪ ಕಲಿತಿರ್ತಾರೆ. ಆದರೆ ಬಾಯ್ಸ್ ಯಾವಾಗ ಸಹ ಅಡುಗೆ ಎಲ್ಲ ಮಾಡಲಿಕ್ಕೆ ಎಲ್ಲ ಹೇಗೆ ಅಂತ ನೋಡಲಿಕ್ಕೆ ಹೋಗೋದಿಲ್ಲ. ಸೊ ಆದರೆ ಸ್ವಲ್ಪ ನಾವು ದೊಡ್ಡದಾದ ಮೇಲೆ ಹೊರದೇಶಕ್ಕೆ ಬಂದು ಕೆಲಸ ಎಲ್ಲ ಮಾಡುವಾಗ ಸೊ ನಮಗೆ ಇಫ್ ಯು ನೋ ಹೌ ಟು ಕುಕ್, ಅದೊಂದು ತುಂಬ ಅಡ್ವಾಂಟೇಜ್ ಗೈಸ್. ಯಾಕೆಂದರೆ ಈಗ ನಾವು ಡೈಲಿ ಊಟ ಎಲ್ಲ ಮಾಡ್ತೇವೆ. ಸೊ ನಾವು ಒಂದು ಮೆಸ್ಸಿನ ಊಟ ಮಾಡೋದು. ಸೊ ನಮಗೆ ಡೈಲಿ ಒಂದು ಇದೇ ಅಂತ ಒಂದು ರೆಸಿಪಿ ಇರ್ತದೆ. ಸೊ ಅವರು ನಾವು ಸಂಜೆ ಆಫೀಸಿಂದ ಬರುವಾಗ ಊಟದೊಂದು ಇಟ್ಟಿರ್ತಾರೆ. ಸೊ ನಾವು ಡೈಲಿ ಅದನ್ನೇ ತಿನ್ನೋದು. ಸೊ ಅದೇ ನಮಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿದ್ದರೆ, ಬಟ್ ಟೈಮ್ ಸಹ ಬೇಕಾಗ್ತದೆ ಗೈಸ್. ಆಫೀಸಿಂದ ಬಂದು ಅಡುಗೆ ಮಾಡೋದು ಸಹ ತುಂಬ ಒಂದು ಕಷ್ಟದ ಕೆಲಸ. ಆದರೆ ಹೆಲ್ತ್ ವೈಸ್ ನೋಡ್ಲಿಕ್ಕೆ ಹೋದರೆ ನಿಮಗೆ ಒಂದು ಅಡ್ವಾಂಟೇಜ್ ಇರ್ತದೆ, ನೀವೇ ಸ್ವತಃ ಅಡುಗೆ ಮಾಡಿ. ಈಗ ನಂದು ಫ್ರೆಂಡ್ ಇದ್ದಾರೆ, ಅವರೆಂತ ಮಾಡ್ತಾರೆ ಅಂದರೆ ಆಫೀಸಿಂದ ಮನೆಗೆ ಹೋದ್ಮೇಲೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡಿ ಒಂದು ದಿವಸಕ್ಕೆ, ಇಲ್ಲಾಂದರೆ ನಾಳೆಗೆ ಮತ್ತು ಇವತ್ತಿಗೆ ಹಾಗೆ ಮಾಡಿ ಸೊ ಅವರು ತಾವೇ ಅಡುಗೆ ಮಾಡಿ ಅವರು ಊಟ ಮಾಡ್ತಾರೆ ಗೈಸ್. ಸೊ ಅದರಲ್ಲಿ ಎಂತ ಆಗ್ತದೆ ಅಂದರೆ ನಿಮಗೆ ಅನ್ನೆಸೆಸರಿ ರೆಸ್ಟೋರೆಂಟಲ್ಲೆಲ್ಲ ಸಿಗೋದು, ಯಾವುದು ಆಯಿಲ್ ಎಲ್ಲ ಯೂಸ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಅದೆಲ್ಲ ನಮಗೆ ಒಂದು ಅಂದರೆ ಹೆಲ್ತ್ ಬೆನಿಫಿಟ್ ಇರ್ತದೆ. ನಾವು ಡೈಲಿ ಈವನ್ ಮೆಸ್ಸಿದು ಊಟ ಮಾಡಿದರೆ ಸಹ ಅದು ಇನ್ ಅ ವೇ ಹೋಟೆಲಲ್ಲಿ ಊಟ ಮಾಡಿದ ಹಾಗೆ ಡೈಲಿ. ಸೊ ನಮಗೆ ಅಲ್ಲಿ ಎಂತೆಲ್ಲ ಅಡುಗೆ ಮಾಡಿ ಕೊಡ್ತಾರೆ, ಹೇಗೆ ಅಲ್ಲಿ ಅದು ಅಂದರೆ ಶುಚಿತ್ವ ಹೇಗಿದೆ ಅದೆಲ್ಲ ನಮಗೆ ಎಂತ ಸಹ ಗೊತ್ತಿಲ್ಲ ಗೈಸ್. ಸೊ ನಾವೊಂದು ಜಸ್ಟ್ ಆಪ್ಷನ್ ಇಲ್ಲ ಅಂತ ನಾವು ಹಾಗೆ ಮಾಡ್ತಿದ್ದೇವೆ. ಸೊ ಅಡುಗೆ ಗೊತ್ತಿದ್ದರೆ ಯಾವಾಗ ಸಹ ಒಳ್ಳೆ, ನಿಮಗೆ ಫ್ರೀ ಟೈಮ್ ಇದ್ದರೆ ತುಂಬ ಜನ ಹಾಬಿಯಾಗಿ ಅವರು ಅಡುಗೆ ಎಲ್ಲ ಕಲಿತಾರೆ. ಸೊ ಬಟ್ ನಾನು ಹೇಳಿದ ಹಾಗೆ ನಾನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಡುಗೆ ಎಲ್ಲ ಮಾಡೋದ್ರಲ್ಲಿ. ಸೊ ಹೀಗೆ ನಾವು ಕೆಲವು ಸರ್ತಿ ಒಂದು ಟ್ರೈ ಮಾಡಬೇಕಾಗ್ತದೆ, ನೋಡುವ. ಸೊ ಈಗ ನಮ್ಮದು ಇಲ್ಲಿ ಫ್ರೈ ಎಲ್ಲ ಮಾಡಿ ಆಗಿದೆ. ನನಗೆ ಗೊತ್ತಾಗ್ತಿಲ್ಲ ಕರೆಕ್ಟ್ ಇದು ಕಂಪ್ಲೀಟ್ ಆಗಿದೆ ಅಲ್ಲ, ಇನ್ನೂ ಸ್ವಲ್ಪ ನಾನು ಮಾಡಬೇಕಂತ. ಸೊ ಸ್ವಲ್ಪನೇ ಹೊತ್ತು ಇಟ್ಟು ಮತ್ತು ನಾನು ಅದನ್ನು ಸೈಡಿಗೆ ತೆಗೆದಿಡ್ತೇನೆ. ಸೊ ಗೈಸ್, ನಾನು ಗ್ಯಾಸ್ ಆಫ್ ಮಾಡಿದೆ. ಸೊ ನೋಡ್ಬೋದು ಇಲ್ಲಿ ಮೋಸ್ಟ್ಲಿ ನನಗೆ ಆಗಿದೆ ಅಂತ ಅನಿಸ್ತದೆ. ಸೊ ನನಗೆ ಏನು ಐಡಿಯಾ ಇಲ್ಲ ಗೈಸ್, ನಾನು ನಿಜವಾಗಿ ಹೇಳ್ತೇನೆ. ಸೊ ಸಿನ್ಸ್ ಐ ಆಮ್ ಡೂಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ಸೊ ಇದು ಅಂದರೆ ಫುಲ್ ಒಂದು ಎಂತ ಹೇಳ್ತಾರೆ, ತುಕ್ಕ ಹೇಳ್ತಾರೆ ಗೊತ್ತುಂಟ, ಫ್ಲೂಕ್ ಆದರೆ ಆಯಿತು, ಇಲ್ಲದ್ರೆ ಆಗಲಿಲ್ಲ ಹಾಗೆ. ಸೊ ನೋಡುವ ಎಲ್ಲಿ ತನಕ ಹೋಗಿ ಮುಟ್ತದಂತ ನಮ್ಮದು ಚಿಕನ್ ಕರಿ. ಓಕೆ, ಸೊ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ ಗೈಸ್ ನಾವು. ಸೊ ಆಗ ತನಕ ನಾನು ಚಿಕನ್ ಬಾಯ್ಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಹಾಗೆ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸರ್ ಬೇಕಾಗ್ತದೆ. ಸೊ ಮಿಕ್ಸರನ್ನು ಸೆಟ್ ಮಾಡಿ ಸೊ ಗ್ರೈಂಡ್ ಮಾಡುವ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವ ಆಗ ತನಕ. ಓಕೆ, ಸೊ ಗೈಸ್, ನಾವು ಇದು ಪಾತ್ರೆಯಲ್ಲಿ ಮಾಡುವ ಚಿಕನ್. ಸೊ ಅದನ್ನು ಜಸ್ಟ್ ಅನ್ನು ತೊಳಿತೇನೆ ಒಂದು ನೀರಿನಲ್ಲಿ.
ಸೊ ನೋಡುವಾಗ ಈಗ ಹೇಗೆ ಒಂದು ನಾನು ಇದು ಆಫ್ ಮಾಡ್ತೀನಿ. ಐ ಥಿಂಕ್ ನನ್ನ ಸೌಂಡ್ ಬರ್ತಾ ಇರ್ಬೋದು ಇದರಲ್ಲಿ. ಸೊ ಈಗ ಇದರಲ್ಲಿ ನಾವು ಚಿಕನ್ ಕುಕ್ ಮಾಡುವ. ಆ್ಯಂಡ್ ಇದು ನಮ್ಮದು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇವೆ. ಸೊ ಮಿಕ್ಸರ್ಸಲ್ಲಿ ನಾನು ರೆಡಿ ಮಾಡಿದ್ದೇನೆ ಗೈಸ್. ಸೊ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಹಾಕಿ ಬಿಡುತ್ತೆ. ಸೊ ಫ್ಲೇಮ್ ಕಮ್ಮಿಯಲ್ಲೇ ಇಡುವ. ಓಕೆ, ಇದು ಕೊಕೊನಟ್ ಆಯಿಲ್, ಆನಿಯನ್ ಗೋಲ್ಡನ್ ಬ್ರೌನ್ ಆಯಿತು. ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. ಇದು ಟೊಮೆಟೊ ಸ್ವಲ್ಪ ಜಾಸ್ತಿ ಆಯಿತು ಅಂತ. ಟೊಮೆಟೊ ಸ್ವಲ್ಪ ಜಾಸ್ತಿ ಆಯಿತು ಗೈಸ್. ಪರವಾಗಿಲ್ಲ, ನಾವೇ ತಿನ್ನೋದು. ಸೊ ನಾವು ತೊಳೆದಿರುವಂತಹ ಚಿಕನ್ ಆ್ಯಡ್ ಮಾಡುವ. ಸೊ ಇದಕ್ಕೆ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡುವ. ಹಳದಿ ಪುಡಿ ಕ್ಲೋಸ್ ಮಾಡಿ. ಸೊ ಗೈಸ್ ಚಿಕನನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡುವ ನಾವು. ಸೊ ಗೈಸ್ ಈಗ ನಾವು ಫ್ರೈ ಮಾಡಿಟ್ಟಂತಹ ಕೊಬ್ಬರಿ, ಮೆಣಸು ಮತ್ತು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸರ್ ಜಾರಿಗೆ ಹಾಕುವ. ಕೆಳಗೆ ಬೀಳಬೇಡ. ಇದಕ್ಕೆ ಸ್ವಲ್ಪ ಹುಳಿ ಹಾಕುವ ಗೈಸ್. ಹುಳಿ ಅದ ನಂತರ ಇದಕ್ಕೆ ಶಿಫ್ಟ್ ಮಾಡುವ ರೈಸ್. ತುಂಬ ರೆಡ್ ಕಲರ್ ಆಗಲಿಲ್ಲ, ಮೋಸ್ಟ್ಲಿ ನಾನು ಹಾಕಿದ್ದು ಇದು ಜಾಸ್ತಿ ಆಯಿತು ಅಂತ ಅನಿಸ್ತದೆ, ಕೊಬ್ಬರಿ. ಸೊ ಗೈಸ್ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗಿದೆ. ಸೊ ಗೈಸ್ ಫೈನಲಿ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗಿದೆ. ಸೊ ಈಗ ಇದನ್ನು ಚಿಕನ್ ಗ್ರೇವಿ ರೆಡಿ ಆಗಿದೆ ಗೈಸ್. ನೋಡಲಿಕ್ಕೆ ಒಂದು ಅಷ್ಟು ಎಕ್ಸೈಟೆಡ್ ಕಾಣ್ತಾ ಇಲ್ಲ. ನಾನು ನಿಮಗೆ ತೋರಿಸ್ತೇನೆ. ಐ ಥಿಂಕ್ ಜಸ್ಟ್ ಒಂದು ನಿಮಿಷ. ಸೊ ನೋಡಿ, ಚಿಕನ್ ಗ್ರೇವಿ ರೆಡಿ ಆಗಿದೆ ಗೈಸ್ ನಮ್ಮದು. ಸೊ ನೋಡಲಿಕ್ಕೆ ಒಂದು ಅಷ್ಟು ಎಕ್ಸೈಟೆಡ್ ಕಾಣಿಸ್ತಾ ಇಲ್ಲ, ಆದರೆ ಟೇಸ್ಟ್ ಇದೆ ಗೈಸ್ ನನಗೆ ಈಗ. ಸೊ ಚಿಕನ್ ಗ್ರೇವಿ ಆಗಿದೆ ಗೈಸ್ ನಮ್ಮದು. ಸೊ ನಾನು ಪ್ಲೇಟಲ್ಲಿ ಹಾಕಿ, ರೊಟ್ಟಿ ಇದೆ ನನ್ನ ಹತ್ರ, ರೊಟ್ಟಿ ತಂದಿದ್ದೇನೆ, ಹೊರಗಡೆ ಇದೆ. ಸೊ ರೊಟ್ಟಿಯಲ್ಲಿ ಹಾಕಿ ಗ್ರೇವಿ ಹಾಕಿ ನಾನು ಅಂದರೆ, ಸೊ ನನಗೆ ಎಂಥ ಅಬ್ಸರ್ವೇಷನ್ ಆಯಿತು ಅಂದರೆ ಇದೊಂದು ಪ್ರೋಸೆಸ್ಸಲ್ಲಿ, ಸೊ ನಮ್ಮ ಹತ್ರ ಚಿಕನ್ ತುಂಬ ಜಾಸ್ತಿ ಇದೆ ಗೈಸ್. ಯಾಕೆಂದರೆ ನಾನು ಮೊದಲು ಮನೆಯಲ್ಲಿ ಸಹ ನೋಡುವಾಗ, ಹಾಗೆ ನಾವು ಕ್ಯಾಟ್ರಿಂಗ್ ಎಲ್ಲ ಹೋಗುವಾಗ, ಸೊ ಯೂಶ್ವಲಿ ಚಿಕನ್ ಗ್ರೇವಿಯಲ್ಲಿ ಅಷ್ಟು ಚಿಕನ್ ಹಾಕೋದಿಲ್ಲ. ಸೊ ತುಂಬ ಕಮ್ಮಿ ಚಿಕನ್. ಸೊ ಮೋಸ್ಟ್ ಆಫ್ ದ ಚಿಕನಲ್ಲಿ ನಾವು ಚಿಕನ್ ಸುಕ್ಕ ಮಾಡ್ತೇವೆ. ಸೊ ಗ್ರೇವಿಯಲ್ಲಿ ಅಷ್ಟು ಪೀಸ್ ಆಗೋದಿಲ್ಲ. ಸೊ ನನ್ನ ಗ್ರೇವಿಯಲ್ಲಿ ಐ ಥಿಂಕ್ 1 kg ಕೋಳಿಯದು ಗ್ರೇವಿ ಮಾಡಿದ್ದೇನೆ. ಸೊ ದ್ಯಾಟ್ ಈಸ್ ಲೈಕ್ ಟೂ ಮಚ್ ಆಫ್ ಚಿಕನ್ ಫಾರ್ ದಿಸ್ ಗ್ರೇವಿ. ಆ್ಯಂಡ್ ಅದು ಬಿಟ್ಟು ಬೇರೆ ಐ ಥಿಂಕ್ ಕೊಕೊನಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು. ಸೊ ಹಾಗಾಗಿ ಅದು ತುಂಬ ರೆಡ್ ಕಲರ್ ಬರಲಿಲ್ಲ, ಸ್ಪೈಸಿ ಆಗಿದೆ, ಆದರೆ ಸಹ ತುಂಬ ರೆಡ್ ಕಲರ್ ಆಗಲಿಲ್ಲ. ಯಾಕೆಂದರೆ ನಾನು ಕೊಕೊನಟ್ ಹಾಕಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತದೆ ನನಗೆ.
ಸೊ ಯಾರೆಲ್ಲ ಅಮ್ಮನವರು ನನ್ನ ವಿಡಿಯೋ ನೋಡ್ತೀರಿ, ನೀವೊಂದು ಕಮೆಂಟಲ್ಲಿ ಹಾಕಿ, ಇಲ್ಲಾದರೆ ನಿಮ್ಮದು ಯಾವುದಾದ್ರೂ ರೆಸಿಪಿ ಇದ್ದರೆ ನೀವು ಅದನ್ನು ಶೇರ್ ಮಾಡಿ. ಸೊ ನಾನು ಅದನ್ನು ಟ್ರೈ ಮಾಡ್ತೇನೆ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಟೈಮ್ ಹೀಗೆ ಯಾವಾಗಾದ್ರೂ ಒಂದು ಮನಸ್ಸಾದರೆ, ಸೊ ಮೇಯ್ನ್ಲಿ ಕುಕ್ಕಿಂಗ್ ಮಾಡಲಿಕ್ಕೆ ಮನಸ್ಸು ಬರಬೇಕು ಗೈಸ್. ಸೊ ಇನ್ನು ಫ್ಯೂಚರಲ್ಲಿ ಯಾವಾಗಾದರೆ ಮನಸ್ಸಾದರೆ ಇನ್ನೊಂದು ಸಲ ನಾವು ಕುಕ್ಕಿಂಗ್ ಮಾಡಲಿಕ್ಕೆ ಕುತ್ಕೊಳ್ಳುವ. ಸೊ ಆಗ ತನಕ ನನ್ನ ಚಾನಲ್ ನೋಡ್ತಾ ಇರಿ ಗೈಸ್. ನೀವು ಒಳ್ಳೊಳ್ಳೆ ಕಾಂಟೆಂಟ್ ಬರ್ತಾ ಇರ್ತದೆ. ನಿಮಗೆ ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸೊ ಗೈಸ್ ನೋಡ್ಬೋದು ಇಲ್ಲಿ ಚಿಕನ್ ಮತ್ತು ರೊಟ್ಟಿ ಮತ್ತು ಗ್ರೇವಿ. ಸೊ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೇನೆ ಗೈಸ್. ಸೊ ಸತ್ಯ ಹೇಳ್ತೇನೆ, ಒಳ್ಳೆ ಆಗಿಲ್ಲ ಆದರೆ ಒಳ್ಳೆ ಆಗಿಲ್ಲ ಹೇಳ್ತೇನೆ, ಒಳ್ಳೆ ಆಗಿದ್ರೆ ಒಳ್ಳೆ ಆಗಿದೆ ಹೇಳ್ತೇನೆ. ಒಳ್ಳೆ ಆಗಿದೆ ಗೈಸ್. ಆ್ಯಕ್ಚುಲಿ ಸ್ವಲ್ಪ ಟೇಸ್ಟ್ ಅಂದರೆ ನಿಮಗೆ ನಾನು ಹೇಳಿದೆಲ್ಲ, ಮೋಸ್ಟ್ಲಿ ನಾನು ಕೊಕೊನಟ್ ಎಲ್ಲ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರ ಆಗಿದೆ. ಆದರೆ ಜಾಸ್ತಿ ಒಂದು ಇದು ಬರ್ತಾಯಿಲ್ಲ ನಮಗೆ, ಮಸಾಲದ್ದು ಟೇಸ್ಟ್ ಬರ್ತಾಯಿಲ್ಲ. ಆದರೆ ಟೇಸ್ಟ್ ವೈಸಲ್ಲಿ ಕೋರಿ ರೊಟ್ಟಿಯ ಟೇಸ್ಟೇ ಹಾಗೆ ಆಗಿದೆ ಗೈಸ್. ಸೊ ನಾನಂತೂ ಇದು ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕಾಗಿದೆ ಮೋಸ್ಟ್ಲಿ. ಗ್ರೇವಿ ಸ್ವಲ್ಪ ತಿಕ್ಕಾಗಿದೆ ಗೈಸ್. ಸೊ ಅದು ಗ್ರೇವಿಯನ್ನು ಸ್ವಲ್ಪ ಇನ್ನು ಮೇ ಬಿ ಬಿಸಿ ನೀರು ಏನಾದರೂ ಹಾಕಿ ಗ್ರೇವಿಯನ್ನು ಇನ್ನೂ ಸ್ವಲ್ಪ ತೆಳು ಮಾಡಬೇಕಿತ್ತು. ಸೊ ಓವರಾಲ್ ಆಗಿ ನಾನು ರೇಟಿಂಗ್ ಕೊಡೋದಾದರೆ ಒಂದು 10ಲ್ಲಿ 6 ಕೊಡ್ತೇನೆ ಗೈಸ್. ಫಸ್ಟ್ ಟೈಮ್ಗೆ 6 ಇಸ್ ವೆರಿ ನೈಸ್. ಸೊ ನಾನು ಇದು ತಿಂದು ಫಿನಿಷ್ ಮಾಡ್ತೇನೆ. ನೆಕ್ಸ್ಟ್ ಟೈಮ್ ನೀವು ಆಗ ತನಕ ಸೇಫ್ ಆಗಿರಿ, ಎಲ್ಲರೂ ಖುಷಿಯಾಗಿರಿ ಗೈಸ್. ಸೊ ಥ್ಯಾಂಕ್ ಯು. ವಿಡಿಯೋವನ್ನು ಕಡೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸಿ ಯು ಗೈಸ್. ಭಾರಿ ಶೋಕ ಆತನು.